ನೀ ಬೇಗ ಪಾಪ. ಕಾಂತ ಮತ್ತೆ ಸುಮ್ಮನೆ ಇರಿ, ನೀವ್ ಏನೇನೋ ಮಾತಾಡಿ, ಮೊದಲೇ ತಲೆ ಕೆಟ್ಟೋಗಿದೆ ನನ್ಗೆ. ಮೇಡಮ್ ಹತ್ರ ಏನೂ ಮಾಡ್ಕೊಡಲ್ಲ, ಮನೇಲಿ ಎಲ್ಲಾದ್ರೂ ಇರ್ತಾರೆ. ಮನೇಲಿ ಎಲ್ಲ ಕಡೆ ನೋಡಿದ್ದೀನಪ್ಪ, ಎಲ್ಲೂ ಸಿಗ್ತಾ ಇಲ್ಲ. ಈ ಮನ್ಸು ಅನ್ನೋದು ಮಕ್ಕ ಇದ್ದಂಗೆ, ಯಾವಾಗ ಏನಾಡುತ್ತೆ ಅಂತ ಗೊತ್ತಾಗಲ್ಲ ಕಣೋ. ಬದುಕಿನ ಬಗ್ಗೆ ಅತಿಯಾಗಿ ಆಸೆ ಇಟ್ಕೊಂಡವರು ಇದಕ್ಕಿದ್ದಾಗೆ ಬದುಕನ್ನೇ ಕಳ್ಕೊಂಡ್ಬಿಡ್ತಾರೆ. ಭಯ ಆಗ್ತದೆ ಕಾರ್ತಿಕೇಯ, ಶ್ರಾವಣಿ ಮೇಡಮ್ ನಿನ್ನನ್ನು ಬಿಟ್ಟು ದೂರ ಹೊರಟೋಗ್ಬಿಟ್ರ ಅಂತ. ಮೇಡಮರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಐ ಆಮ್ ಸೋ ಸಾರಿ. ನಾಳೆ ಒಂದಿನ ತನಕ ಮದುವೆ ಆಗ ತನಕ ಹೀಗೇ ಮಲ್ಕೊಂಬಿಡಿ. ಬೇಕಾದರೆ ಆಮೇಲೆ ಬಂದು ಜೋ ನಾಲಿ ಆಡ್ತೀನಿ. ಅದರ ಅವಶ್ಯಕತೆ ಏನಿದೆ, ನನ್ನ ಸ್ಪ್ರೇನೇ ಸಾಕು. ರಾಜೇಶ್ವರಿ, ಅವನು ದೀಪಕ್ ಅಂತ ಗೊತ್ತಾದ್ಮೇಲೆ ಅವನನ್ನು ಯಾಕೆ ಇನ್ನು ಉಳಿಸ್ಬೇಕು? ಅವನು ದೀಪಕ್ ಅಂತ ಗೊತ್ತಾದ್ಮೇಲೆ ಅವನನ್ನು ಮುಗಿಸ್ಬೇಕು ಅಂತ ತಾನೇ ನಮ್ಮ ಪ್ಲಾನ್ ಆಗಿದ್ದು. ಒಂದು ಜೀವನ ತೆಗೆಯೋದು ಅಷ್ಟು ಸುಲಭ ಅಲ್ಲದನು. ಅದು ಅಲ್ಲದೆ ಅವನಿಗೆ ನಮ್ಮ ಬಗ್ಗೆ ಎಲ್ಲ ವಿಷಯ ಗೊತ್ತಿದ್ರು ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡ್ತಾ ಇದ್ದಾನೆ. ನಾನು ಅಂಜಲಿ ಜೀವನನ ಹಾಳು ಮಾಡಿ ಈ ಮನೆನ ನಾಶ ಮಾಡು ಅಂತ ಅವನಿಗೆ ಸುಪಾರಿ ಕೊಟ್ಟಿದ್ದೆ. ಆದರೆ ಅವನು ಈ ಮನೆಗೆ ಬಂದು ಅಂಜಲಿ ಜೀವನನ ಸರಿ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇರೋದು, ಮೊದಲು ಅವನನ್ನು ಮುಗಿಸಿದ್ರೆ ಎಲ್ಲನೂ ಮತ್ತೆ ನಮ್ಮ ಕೈವಶ ಆಗತ್ತೆ. ಆಮೇಲೆ ಅಣ್ಣನೂ ಅಂಜಲಿನೂ ನೋಡ್ಕೊಂಡ್ರೆ ಆಯ್ತು. ತಾನು ನಾನು ಈ ಮನೆಗೆ ಒಳ್ಳೇದು ಮಾಡ್ತಾ ಇಲ್ಲ, ಈ ಮನೇಲಿ ಇರೋರ್ನೆಲ್ಲ ಮುಳುಗ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಅವ್ನು ಇದೇ ಮನೇಲಿ ಆರಾಮಾಗಿದ್ದಾನೆ. ಇದು ಅವ್ನಿಗಿರೋ ಧೈರ್ಯದಿಂದನಾ ಅಥವಾ ಅವ್ನು ಬೇರೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾನ ಒಂದು ಗೊತ್ತಾಗ್ತಾ ಇಲ್ಲ. ಬೇರೆ ಪ್ಲಾನ್ ಮಾಡ್ತಿದ್ದಾನೆ ಅಂದ್ರೆ? ನಾನು ಸುಪಾರಿ ಕೊಟ್ಟಿರೋ ವಿಷಯನ ಅವ್ನು ಬೇರೆ ಯಾರಿಗಾದ್ರೂ ಹೇಳಿದ್ರೆ? ಹೌದಲ್ವಾ? ಹಾಗೊಂದು ವೇಳೆ ಅವ್ನು ಯಾರಿಗಾದ್ರೂ ಹೇಳಿರ್ಬೋದಾ? ಅದೇ ಧೈರ್ಯದ ಮೇಲೆ ಅವ್ನು ಇಷ್ಟೆಲ್ಲ ಆಟ ಆಡ್ತಿರ್ಬೋದಾ? ಎಕ್ಸಾಕ್ಟ್ಲಿ, ನನಗೂ ಅದೇ ಡೌಟ್ ಇರೋದು. ನಾವೇನಾದ್ರೂ ಇವಾಗ ಅವನ್ನ ಮುಗಿಸ್ಬಿಟ್ರೆ ನಾಳೆ ಬೇರೆ ಇನ್ಯಾರಾದ್ರೂ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದಲ್ವಾ? ಆದ್ರೆ ಈಗ ಏನ್ ಮಾಡೋದು? ಅವನ್ನ ಬಿಡೋಕ್ಕೂ ಆಗ್ತಾ ಇಲ್ಲ, ಸಾಯಿಸೋಕ್ಕೂ ಆಗ್ತಾ ಇಲ್ಲ. ಒಂದ್ ಸತಿ ಅವ್ನ ನಮ್ಮ ಕೈಗೆ ಸಿಕ್ಕಾಕೊಳ್ಳಿದನು, ಅವನ್ನ ಕಟ್ ಹಾಕಿ ಅವನ ಬಾಯಲ್ಲಿ ನಿಜ ಎಲ್ಲ ಕಕ್ಕಿಸ್ಬೇಕು. ಅದು ಒಳ್ಳೇದೇ. ಪ್ರಾಣ ತೆಗಿಯೋಕ್ಕಾಗಿಲ್ಲ ಅಂದ್ರೂ ಪ್ರಾಣ ಹಿಂಸೆ ಕೊಡ್ಬೋದಲ್ವಾ? ಜೀವ ತೆಗೆಯೋದಕ್ಕಿಂತ ಜೀವ ಹೋಗೋ ಹಾಗೆ ಅವನಿಗೆ ಚಿತ್ರ ಹಿಂಸೆ ಕೊಡೋದು ಒಂಥರ ಗುಡ್ ಐಡಿಯಾ. ಆದರೆ ಇದೆಲ್ಲ ನಾಳೆ ಮದುವೆ ಆಗೋದ್ರೊಳಗಡೆ ಆಗಬೇಕು ಧನು. ಇನ್ ಕೇಸ್ ಅವನೇನಾದರೂ ಇನ್ನೊಂದು ಸತಿ ಅಂಜಲಿ ಕುತ್ತಿಗೆಗೆ ತಾಳಿ ಕಟ್ಬಿಟ್ರೆ ಅವನಂತೂ ಹಿಡಿಯೋಕ್ಕಾಗಲ್ಲ. ಯು ಆರ್ ರೈಟ್. ಅವನೇನಾದರೂ ತಾಳಿ ಕಟ್ಬಿಟ್ರೆ ಇಡೀ ಊರಿನವ್ರ ಮುಂದೆ, ನಮ್ಮ ಮನೆಯವ್ರ ಮುಂದೆ ಅಫಿಷಿಯಲ್ ಆಗಿ ಈ ಮನೆಗೆ ವಾರಸ್ದಾರ ಆಗ್ಬಿಡ್ತಾನೆ. ಹಾಗಾಗಬಾರ್ದು. ಅವನ್ನ ಇವತ್ತೇ ವಿಚಾರಿಸ್ಕೋಬೇಕು ಧನು. ಯಾರಿಗೆ ಕಾಯ್ತಿದ್ಯಾ ಮಗಳೇ? ನೀವು ನನಗೆ ಮಗಳೇ ಅಂದ್ರ? ಹಾ, ಮಗಳನ್ನ ಮಗಳು ಅಂತ ಕರೆದೆ, ಇನ್ನೇನು ಕರೀಲಮ್ಮ. ನಾನು ಆ ಥರ ಕರೆದಿದ್ದು ನಿನಗೆ ತಪ್ಪು ಅನಿಸಿದ್ರೆ ನನಗೆ ಕ್ಷಮಿಸ್ಬಿಡಮ್ಮ. ನಾನು ಆಗ್ಲೇ ಹೇಳಿದ್ನಲ್ಲ, ನೀನು ನೋಡಿದ್ರೆ ನನ್ನ ದೊಡ್ಡ ಮಗಳು ಅಂಜಲಿ ನೆನಪಾಗ್ತಾಳೆ, ಅದಕ್ಕೆ ಹಾಗೆ ಕರೆದೆ. ನನ್ನಿಂದ ತಪ್ಪಾಗಿದ್ರೆ ಈ ಅಮ್ಮನ್ನ ಅಲ್ಲ ಈ ಕಾಂತಮ್ಮನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ, ಅಂಜಲಿ ಮಗಳೇ, ಕಂದ, ಅಂತೂ ಇಂತೂ ಕುರಿ ಹಳ್ಳಕ್ ಬಿತ್ತು. ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ?
ವ್ಯಕ್ತಿನ ಪ್ರೀತಿ ಮಾಡಿ ಸಂಬಂಧಗಳನ್ನೆಲ್ಲ ದೂರ ಮಾಡಿಕೊಂಡೆ ಅಂತ ನೋವಾಗ್ತಿತ್ತು. ಆದರೆ ಈಗ ಆ ವ್ಯಕ್ತಿ ದೂರ ಆಗಿ ಹೊಸ ಸಂಬಂಧಗಳೆಲ್ಲ ಹತ್ರ ಆಗ್ತಿದೆ. ಹಳೇದೆಲ್ಲ ಮರೆತು ಹೊಸ ಜೀವನ ಶುರು ಮಾಡಬೇಕು ಅನ್ನೋ ಖುಷಿಯಿಂದ ತುದಿಗಾಲಲ್ಲಿ ನಿಂತಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಹೊಸ ಜೀವನ ಸಂತೋಷದಿಂದ ನೆಮ್ಮದಿಯಿಂದ ತುಂಬಿರಲಿ ಮಗಳೇ. ಅದು ಸರಿ, ಇವಾಗ ಯಾರಿಗೋಸ್ಕರ ಕಾಯ್ತಿದ್ದೆ? ಇನ್ಯಾರಿಗೆ? ನಿಮ್ಮ ಅಳಿಯಂದ್ರಿಗೋಸ್ಕರ ಕಾಯ್ತಾ ಇದ್ದೆ. ಅಯ್ಯೋ ಸಾರಿ, ಅವರನ್ನ ನಿಮ್ಮ ಅಳಿಯ ಅಂದ್ಬಿಟ್ಟೆ. ಪರವಾಗಿಲ್ಲ, ನೀನು ನನ್ನ ಮಗಳು ಅಂದಮೇಲೆ ಮಗಳ ಗಂಡ ನನಗೇನಾಗಬೇಕು? ಅಳಿಯನೇ ತಾನೇ. ನೋಡು, ನಾಳೆ ಮದುವೆ ಇದೆ, ಜಾಸ್ತಿ ನಿದ್ದೆಗೆಡಬೇಡ. ಅವನು ಬರ್ತಾನೆ, ಬಂದ ತಕ್ಷಣ ಬೇಗ ಮಾತಾಡಿ ಹೋಗಿ ಮಲ್ಕೊಂಬಿಡು. ಕಳ್ಳಿ ರಾತ್ರಿ ಎಲ್ಲ ಮಾತಾಡಿ ನಿದ್ದೆಗೆಡಬೇಡ. ನಿದ್ದೆಗೆಟ್ರೆ ಮುಖ ಚಂದ ಕಾಣಿಸಲ್ಲ. ನಾನೇನೋ ಅವ್ರನ್ನ ಇಷ್ಟಪಟ್ಟಿದ್ದೀನಿ, ಆದರೆ ಅಪ್ಪ ಈಗಾಗಲೇ ಅವ್ರನ್ನ ಅಳಿಯ ಅಂತ ಒಪ್ಕೊಂಡಿದ್ದಾರೆ. ನಾನು ಇವ್ರನ್ನ ಮದುವೆ ಆಗಿಲ್ಲ ಅನ್ನೋ ವಿಷಯನ ಮುಚ್ಚಿಟ್ಟು ಮತ್ತೆ ಮದುವೆ ಆಗೋದು ತಪ್ಪಲ್ವಾ? ಅಪ್ಪನ ಹತ್ರ ಈಗಾಗಲೇ ಪ್ರೀತಿ ವಿಷಯನ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಮತ್ತೆ ಈ ವಿಷಯನ ಮುಚ್ಚಿಟ್ರೆ ನನಗೆ ಕ್ಷಮೆ ಅನ್ನೋದೇ ಇರಲ್ಲ. ಹೌದು, ನಾನು ಮದುವೆ ಆಗೋದಕ್ಕೂ ಮುಂಚೆ ಅಪ್ಪಂಗೆ ಈ ವಿಷಯನೆಲ್ಲ ತಿಳಿಸ್ಬೇಕು. ಈಗಲೇ ಅಪ್ಪನ ಹತ್ರ ಮಾತಾಡ್ತೀನಿ, ಅದಾದಮೇಲೆ ಅವ್ರ ಹತ್ರನೂ ಮಾತಾಡ್ತೀನಿ. ಹೌದಪ್ಪ, ಯಾವುದಕ್ಕೂ ತೊಂದರೆ ಆಗಬಾರ್ದು. ನನ್ನ ಮಗಳ ಮದುವೆ ನನ್ನ ಕಣ್ಣೆದುರಿಗೆ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನಡಿಬೇಕು. ಸರಿ ಸರಿ, ಆಮೇಲೆ ಮಾತಾಡ್ತೀನಿ. ಅಪ್ಪ ಬಾ ಮಗಳೇ, ಬಾ ಕೂತ್ಕೋ. ಅಪ್ಪ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನು ಮಗಳೇ ನೀನು ಅಪ್ಪನ ಹತ್ರ ಮಾತಾಡೋಕ್ಕೆ ಪೀಠಿಕೆ ಹಾಕಬೇಕಾ? ನೋಡು, ಯಾವುದಕ್ಕೂ ಯೋಚನೆ ಮಾಡಬೇಡ, ಧೈರ್ಯವಾಗಿ ಮುಕ್ತವಾಗಿ ನನ್ನ ಎದುರಿಗೆ ಮಾತಾಡು. ನೀನು ಮದುವೆ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಇಷ್ಟೆಲ್ಲ ಅನಾಹುತಗಳು ನಡೆದೋಯ್ತು. ಇನ್ನು ಮುಂದೆ ಹಾಗಾಗಬಾರ್ದು. ಹೇಳು ಕದ. ಅಪ್ಪ, ನಾನು ಹೇಳೋ ವಿಷಯ ಕೇಳಿ ನೀವು ಗಾಬರಿ ಆಗಬಾರ್ದು, ಕೋಪ ಮಾಡ್ಕೋಬಾರ್ದು.